ಹಲೋ ಎವ್ರಿವನ್, ಕಲಾಂ ಬ್ಯಾಚ್ನ ಜಿಯೋಗ್ರಫಿ ಕ್ಲಾಸ್ ಇದು. ಈ ಕ್ಲಾಸಿನ PPT PDF ಅನ್ನು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಇದನ್ನು ನೋಡಿ ಆದಮೇಲೆ ಒಂದು ಸಾರಿ PDF ನೋಟ್ಸನ್ನು ಓದಬೇಕು. ನೋಟ್ಸ್ ಓದಿ ಆದಮೇಲೆ ಈ PPT ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಇಮೇಜ್ ಇರೋದು, ಇದು PPT. ಇದರಲ್ಲಿ ಡೀಟೇಲ್ಸ್ ಏನು ಇರೋದಿಲ್ಲ, ನಿಮಗೆ ನೋಡಿದ ತಕ್ಷಣ ಕಲ್ಪನೆ ಬರಬೇಕು, ಆ ರೀತಿ ಇದನ್ನು ರೆಡಿ ಮಾಡಿದ್ದೇನೆ. ಸೊ ಇಲ್ಲಿ ಡೀಟೇಲ್ಸ್ ಕೊಡೋದಿಲ್ಲ, ಯಾಕಂತಂದರೆ ಇದು ರೀಕಾಲ್ ಆಗಲಿಕ್ಕೆ ಮಾಡಿರುವಂಥದ್ದು PPT. ನೋಟ್ಸ್ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಅಲ್ಲಿಂದ ನೀವು ಓದ್ಕೋಬಹುದು. ಸೊ ಎರಡನ್ನು ನೋಡಿ, ಮತ್ತು ಇಲ್ಲಿ ತನಕ ಏನೇನಾಗಿದೆ ಸ್ಟೇಜಸ್ ನೆನಪಿರಲಿ. ಮೊದಲು ನಾವು ನೋಡಿದ್ದು ಯೂನಿವರ್ಸ್ ಹೇಗೆ ಕ್ರಿಯೇಟ್ ಆಯಿತು, ಅದಕ್ಕೆ ಸಂಬಂಧಪಟ್ಟಂಥ ಥಿಯರಿಗಳು, ಸಿದ್ಧಾಂತಗಳು ಯಾವ್ಯಾವುದು. ಯೂನಿವರ್ಸ್ ಆದ ನಂತರ ಯೂನಿವರ್ಸಲ್ಲಿ ಮುಖ್ಯವಾಗಿ ಇರೋದು ನಕ್ಷತ್ರಗಳು ಅಲ್ವಾ, ಬೇಸ್. ಆ ನಕ್ಷತ್ರಗಳನ್ನು ಹೇಗೆ, ಅದರ ಬೇರೆ ಬೇರೆ ಲೈಫ್ ಸೈಕಲ್ ಹೇಗಿರುತ್ತೆ ಅಂತ ನೋಡಿದ್ವಿ. ಒಂದು ಸ್ಟಾರ್ ಬಗ್ಗೆ, ಲೈಫ್ ಸೈಕಲ್ ಆಫ್ ಅ ಸ್ಟಾರ್ ನೋಡಿದ್ವಿ. ಅದಾದಮೇಲೆ ನಮ್ಮ ಸೌರವ್ಯೂಹ, ಸೂರ್ಯ ಅಲ್ವಾ, ಇದು ಹೇಗೆ ಆಯಿತು ಅಲ್ಲಿ ತನಕ ನಾವು ನೋಡಿದ್ದೇವೆ. ಈ ಸೋಲಾರ್ ಸಿಸ್ಟಮಲ್ಲಿ ಯಾವ ರೀತಿ ಇದೆ ಅನ್ನೋದೆಲ್ಲ ನೋಡಿ ಆಗಿದೆ. ಈಗ ನಾವು ಭೂಮಿಯ ಬಗ್ಗೆ ತಿಳ್ಕೋಬೇಕು. ಭೂಮಿ ಹೇಗೆ ಈ ಒಂದು ಶೇಪಿಗೆ ಬಂದಿದೆ ಇವತ್ತು, ಮತ್ತು ನಾವು ಎಲ್ಲ ಜೀವಿಗಳಿದ್ದೀವಲ್ವಾ. ಭೂಮಿ ಹುಟ್ಟಿದ ತಕ್ಷಣ ಸಡನ್ನಾಗಿ ನಾವು ಆಕಾಶದಿಂದ ಅಥವಾ ಬೇರೆ ಯಾವುದೋ ಪ್ರದೇಶದಿಂದ ಇಲ್ಲಿ ಬೀಳಲಿಲ್ಲ. ಹೇಗೆ ನಾವು ಇವಾಲ್ವ್ ಆದ್ವಿ, ಸ್ಟಾರ್ಟಿಂಗ್ ಪಾಯಿಂಟ್ ಹೇಗಿತ್ತು ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ ಅಲ್ವಾ. ಈಗ ನಾವೇನೋ ಗಟ್ಟಿಯಾದ ನೆಲದ ಮೇಲೆ ಕಾಲಿಡ್ತಾ ಇದ್ದೇವೆ, ನಡೀತಾ ಇದ್ದೇವೆ. ನದಿ ಇದೆ, ಕಣಿವೆ ಇದೆ, ಹಿಮಾಲಯ ಇದೆ, ಈ ಪರ್ವತಗಳು, ನಮ್ಮ ಸುತ್ತಮುತ್ತಲಿನ ಪ್ರಕೃತಿ ಆರಂಭದಿಂದಾನೂ ಹೀಗೆ ಇರಲಿಲ್ಲ. ಸುಮಾರು 4.6 ಬಿಲಿಯನ್ ಅಂದರೆ 460 ಕೋಟಿ ವರ್ಷಗಳ ಹಿಂದೆ ಭೂಮಿ ಹುಟ್ಟಿದ್ದು. ಹುಟ್ಟಿದಾಗ ಹೇಗಿತ್ತು, ಧಗ ಧಗ ಉರಿತಾ ಇರುವಂತಹ ಲಾವಾರಸದ ಬೆಂಕಿ ಚೆಂಡು ಅದು. ನೋಡಿ, ಹುಟ್ಟಿದಾಗ ಒಂದು ರೀತಿ ಲಾವಾರಸದ ಬೆಂಕಿಯ ಚೆಂಡು, ಆ ರೀತಿ ಇತ್ತು ಭೂಮಿ. ನೋಡಿ, ಆವಾಗ ಭೂಮಿ ಇವತ್ತು ಹೇಗಿದೆ ಅಂತ ನೋಡಿ, ನೀಲಿಯ ಬಣ್ಣದ ಒಂದು ಚಿತ್ರ ಸಿಗುತ್ತೆ ನಮಗೆ. ನೋಡಿ, ಇವತ್ತಿನ ಭೂಮಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಈ ಭೂಮಿಗೂ ಸ್ಟಾರ್ಟಿಂಗಲ್ಲಿ ಇರುವಂಥ ಈ ಭೂಮಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಈ ರೀತಿ ಬದಲಾಗಲಿಕ್ಕೆ ಆಗ ಬೆಂಕಿ ಚೆಂಡಾಗಿದ್ದ ಭೂಮಿ ಇವತ್ತು ನೀಲಿಯ ಒಂದು ಡಾಟ್ ಥರ ಸ್ಪೇಸಿಂದ ಕಾಣಲಿಕ್ಕೆ ತುಂಬ ದೊಡ್ಡ ಬದಲಾವಣೆಗಳು ಕಾರಣ. ಮಿಡ್ಲಲ್ಲಿ ಇರುವಂಥ ಪ್ರಮುಖವಾದ ಪ್ರಕ್ರಿಯೆ ಏನಂತಂದರೆ ಡೆನ್ಸಿಟಿ ಡಿಫ್ರೆನ್ಸಿಯೇಷನ್ ಅಂತ. ಸಾಂದ್ರತೆ ಪ್ರತ್ಯೇಕ ಆಗ್ತಾ ಹೋಗೋದು. ಡಿಫ್ರೆಂಟ್ ಡೆನ್ಸಿಟಿ ಇರುವಂಥ ಆಬ್ಜೆಕ್ಟ್ಗಳು ಒಂದಾದ್ಮೇಲೆ ಒಂದು ಲೇಯರ್ ಥರ ಸೇರ್ತಾ ಹೋಗೋದು. ಮುಂದೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಡೆನ್ಸಿಟಿ ಡಿಫ್ರೆನ್ಸಿಯೇಷನ್, ಈ ಶಬ್ದ ನೆನಪಿರಲಿ. ಮೊದಲು 500 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಹೇಗಿತ್ತಲ್ವಾ, ಅದನ್ನು ವಿಜ್ಞಾನಿಗಳು ಹ್ಯಾಡಿಯನ್ ಇಯಾನ್ ಅಂತ ಕರೀತಾರೆ. ಹ್ಯಾಡಿಯನ್ ಅಂತಂದರೆ ನರಕ. ನಾವು ನೆಬ್ಯುಲಾ, ಅದರಿಂದ ಸೋಲಾರ್ ಸಿಸ್ಟಮ್ ಹೇಗೆ ಫಾರ್ಮ್ ಆಯಿತು ಅಂತೆಲ್ಲ ನೋಡಿದ್ವಿ. ಮೊದಲು ಪ್ಲಾನೆಟೆಸಿಮಲ್ಸ್ ಅಂತ ಇತ್ತು, ಭ್ರೂಣ, ಗ್ರಹಗಳ ಭ್ರೂಣಗಳು ನಿರಂತರವಾಗಿ ಭೂಮಿಗಿರಬಹುದು ಅಥವಾ ಆ ಒಂದು ಸ್ಪೇಸ್ನಲ್ಲಿ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ತಾ ಇದ್ವು. ಡಿಕ್ಕಿ ಹೊಡ್ಕೊಳ್ಳೋದ್ರಿಂದ ಅಥವಾ ಘರ್ಷಣೆ ಆಗೋದ್ರಿಂದ ಭೂಮಿಯ ಒಳಗಿದ್ದಂತಹ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಥವಾ ವಿಕಿರಣಶೀಲ ಧಾತುಗಳು ಡಿಕ್ಕಿ ಹೊಡ್ಕೊಂಡಾಗ ಘರ್ಷಣೆ ಆಗುತ್ತೆ. ಘರ್ಷಣೆ ಉಂಟಾಗೋದ್ರಿಂದ ಶಾಖ ಬಿಡುಗಡೆ ಆಗುತ್ತೆ ಅಲ್ವಾ. ಸೊ ಆ ಥರ ಘರ್ಷಣೆ ಆಗಿ ನೋಡಿ, ಘರ್ಷಣೆ ಆಗಿ ಈ ಥರ ಬಂದು ಒಂದು ಬಡಿತಾ ಇದೆ. ಬಂದು ಬಡ್ದು ಒಳಗಡೆ ಇರುವಂತಹ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳು, ವಿಕಿರಣಶೀಲ ಧಾತುಗಳು ತಮ್ಮ ವಿಕಿರಣವನ್ನು ಮುಖ್ಯವಾಗಿ ಹೊರಸೂಸುತ್ತವೆ. ಅದರಿಂದ ಶಾಖ ಬಿಡುಗಡೆ ಆಗುತ್ತೆ. ಆವಾಗ ಭೂಮಿ ಕರಗಿ ಯಾವ ರೀತಿ ಆಗಿತ್ತು ಅಂತಂದರೆ ಮ್ಯಾಗ್ಮಾ ಓಷಿಯನ್. ನೀವು ಒಂದು ಭೂಕಂಪ, ಚಂಡಮಾರುತ ಅಥವಾ ಯಾವುದೋ ಒಂದು ಪ್ರಕೃತಿ ವಿಕೋಪ ಥರಾನೇ ಇನ್ನೊಂದಿದೆ, ಜ್ವಾಲಾಮುಖಿ ಅಂತ ಅಲ್ವಾ, ಕೇಳಿದ್ದೀರಿ ಅದ್ರ ಬಗ್ಗೆ. ಭೂಮಿಯ ಒಳಗಡೆಯಿಂದ ಮ್ಯಾಗ್ಮಾ ಹೊರಗಡೆ ಬರೋದು. ಒಳಗಡೆ ಇದ್ದರೆ ಮ್ಯಾಗ್ಮಾ ಅಂತ ಕರಿತೇವೆ, ಹೊರಗಡೆ ಬಂದರೆ ಅದಕ್ಕೆ ಲಾವಾ ಅಂತ ಕರಿತೇವೆ. ಕರೆಯೋದು ಒಂದಕ್ಕೆ, ಭೂಮಿಯ ಒಳಗಿನಿರುವಂಥ ಒಂದು ದ್ರವಕ್ಕೆ. ಭೂಮಿಯ ಒಳಗಿದ್ರೆ ಅದು ಮ್ಯಾಗ್ಮಾ, ಹೊರಗಡೆ ಬಂದರೆ ಲಾವಾ. ಸೊ ಈಗ ಭೂಮಿ ಯಾವ ಸ್ಟೇಜಲ್ಲಿದೆ, ಮೊದಲು ಹ್ಯಾಡಿಯನ್ ಇಯಾನ್, ಪ್ಲಾನೆಟೆಸಿಮಲ್ಸ್ಗಳು, ಗ್ರಹಗಳು ಬಂದು ಭೀಕರವಾಗಿ ಡಿಕ್ಕಿ ಹೊಡಿತಾ ಇದೆ, ಶಾಖ ಜಾಸ್ತಿ ಆಗ್ತಾ ಇದೆ. ಶಾಖದಿಂದ ಮ್ಯಾಗ್ಮಾನೇ ತುಂಬಿಕೊಂಡಿದೆ ಎಲ್ಲ ಕಡೆ, ಮ್ಯಾಗ್ಮಾದ ಸಾಗರ ಅಂತ ಹೇಳ್ಬೋದು. ರೇಡಿಯೋ ಆಕ್ಟಿವ್ ಡಿಕೆ.
ಸೊ ಆ ರೀತಿ ಮ್ಯಾಗ್ಮಾ ಓಷಿಯನ್ ಸ್ವರೂಪದಲ್ಲಿ ಇತ್ತು ಭೂಮಿ ಮೊದಲು. ಇದಾದ್ಮೇಲೆ ಏನಾಗುತ್ತೆ, ನಿಧಾನವಾಗಿ ಯಾವ ಒಂದು ಪ್ರಕ್ರಿಯೆ, ಡೆನ್ಸಿಟಿ ಡಿಫರೆನ್ಸಿಯೇಷನ್. ನೋಡಿ, ಇಲ್ಲಿ ಭೇದೀಕರಣ, ವಿಭೇದ ಆಗೋದು, ಅಥವಾ ಇದಕ್ಕೆ ಪ್ರತ್ಯೇಕೀಕರಣ ಅಂತ ಸಹ ಹೇಳ್ಬೋದು. ಒಂದೊಂದು ಕಡೆ ಒಂದೊಂದು ಶಬ್ದ ಇದೆ ಕನ್ನಡದಲ್ಲಿ. ವಿಜ್ಞಾನದ ಶಬ್ದ, ಜಿಯೋಗ್ರಫಿಯ ಶಬ್ದ ಕನ್ನಡದಲ್ಲಿ ಪರ್ಫೆಕ್ಟಾಗಿ ಇದೆ ಅಂತ ಇರೋದಿಲ್ಲ. ಮೂಲ ಇಂಗ್ಲೀಷ್ ಅಲ್ವಾ ಅದು, ಕನ್ನಡದಲ್ಲಿ ಬೇಕಾದ ರೀತಿ ಅದನ್ನು ಬದಲಾಯಿಸ್ಕೊಳ್ತಾ ಇರ್ತಾರೆ. ಸೊ ಈಗ ಏನಿದೆ, ಭೂಮಿ ಕರಗಿ ದ್ರವ ರೂಪಕ್ಕೆ ಬಂದಿದೆ. ಮ್ಯಾಗ್ಮಾ ಅಂತಂದರೆ ದ್ರವ ರೂಪದಲ್ಲಿ ಇರೋದು. ಈ ರೀತಿ ಇದ್ದಾಗ ವಿಜ್ಞಾನದ ಒಂದು ನಿಯಮ ನಿಮ್ಗೆ ಗೊತ್ತಿರಬಹುದು. ಭಾರವಾದ ವಸ್ತುಗಳು ಏನಾಗುತ್ತೆ, ಮುಳುಗುತ್ತೆ ದ್ರವದಲ್ಲಿ. ನೀರನ್ನು ಕಲ್ಪನೆ ಮಾಡ್ಕೊಳ್ಳಿ. ನೀರಿನ ಮೇಲೆ ಒಂದು ಟ್ಯಾಂಕ್ ಅಥವಾ ಸಿಂಟ್ಯಾಕ್ಸ್ ಅಂತ ಕರಿತೀರಿ ನೀವು, ಅದಾದಮೇಲೆ ಒಂದು ಬಕೆಟ್ ಏನಾದರೂ ಕಲ್ಪನೆ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಕಲ್ಲನ್ನು ಎಸಿರಿ, ಇನ್ನೊಂದು ಹತ್ತಿಯ ತುಂಡನ್ನು ಎಸಿರಿ. ಕಲ್ಲು ಏನಾಗುತ್ತೆ, ಮುಳುಗುತ್ತೆ ಅಲ್ವಾ. ಹತ್ತಿಯ ಒಂದು ಚೂರು ಮೇಲ್ಗಡೆ ತೇಲುತ್ತೆ. ಯಾಕೆ ಹೇಳಿ? ಭಾರವಾದ ವಸ್ತುಗಳು ಕೆಳಗಡೆ ಮುಳುಗುತ್ತೆ, ಹಗುರವಾದ ವಸ್ತುಗಳು ಮೇಲಕ್ಕೆ ತೇಲುತ್ತೆ. ಇದು ವಿಜ್ಞಾನದ ಸರಳ ನಿಯಮ. ಚಿಕ್ಕವರಿದ್ದಾಗಿಂದ ನಾವೆಲ್ಲ ಕಲ್ತ್ಕೊಂಡು ಬಂದಿದ್ದೇವೆ. ಈಗ ಭೂಮಿ ಯಾವ ರೂಪದಲ್ಲಿದೆ? ದ್ರವ ರೂಪದಲ್ಲಿದೆ. ದ್ರವ ರೂಪದಲ್ಲಿ ಇರಬೇಕಾದ್ರೆ ಹೆಚ್ಚು ಡೆನ್ಸಿಟಿ ಇರುವಂತಹ ಕಬ್ಬಿಣ ಇರಬಹುದು, ನಿಕ್ಕೆಲ್ ಇರಬಹುದು, ಇವೆಲ್ಲ ಏನಾಗುತ್ತೆ, ಗುರುತ್ವಾಕರ್ಷಣ ಶಕ್ತಿ ಇದೆ ಇದರ ಜೊತೆ, ಅವೆಲ್ಲ ಹೋಗಿ ಕೇಂದ್ರ ಭಾಗಕ್ಕೆ ಹೋಗಿ ಮುಳುಗುತ್ತೆ. ಭೂಮಿ ದ್ರವ ರೂಪದಲ್ಲಿದೆ. ಭಾರವಾದಂತಹ ಐರನ್ನು, ಕಬ್ಬಿಣ, ನಿಕ್ಕೆಲ್ಲು ಇದೆಲ್ಲ ಜಾಸ್ತಿ ಭಾರ ಇರೋದು, ಸಾಂದ್ರತೆ ಜಾಸ್ತಿ ಇರೋದು. ಸೊ ಇವೆಲ್ಲ ಮುಳುಗಿ ಕೇಂದ್ರ ಭಾಗಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಈಗಲೂ ಸಹ ಕೋರ್, ಕೇಂದ್ರ, ತಿರುಳು ಅಂತೆಲ್ಲ ನಾವು ಬೇರೆ ಬೇರೆ ಹೆಸರಿಂದ ಕರಿತೇವೆ ಅಲ್ವಾ. ಇನ್ನರ್ ಕೋರ್, ಔಟರ್ ಕೋರ್ ಅಂತ ನಾವು ಹೇಳ್ತೇವೆ. ಸೊ ಅಲ್ಲಿ ಇರೋದು ಐರನ್ ಮತ್ತು ನಿಕ್ಕೆಲ್. ಅದೇ ಸಂದರ್ಭದಲ್ಲಿ ಹಗುರವಾದಂತಹ ಸಿಲಿಕಾನ್, ಅಲ್ಯೂಮಿನಿಯಂ, ಆಕ್ಸಿಜನ್ ಇವೆಲ್ಲ ಏನಾಗುತ್ತೆ, ಮೇಲ್ಗಡೆ ಬರುತ್ತೆ. ಭಾರವಾಗಿರೋದು ಒಳಗಡೆ ಹೋಗುತ್ತೆ, ಹಗುರವಾಗಿರೋದು ಮೇಲ್ಗಡೆ ಬರುತ್ತೆ. ನೋಡಿ, ಡೆನ್ಸಿಟಿ ಡಿಫ್ರೆನ್ಸಿಯೇಷನ್ ಅಂತ ಕರೀತೇವೆ. ಹೆವಿ ಮೆಟಲ್ಗಳು ಸಿಂಕ್ ಆಗುತ್ತೆ, ಒಳಗಡೆ ಹೋಗುತ್ತೆ. ಅದೇ ಲೈಟ್ ಮಿನರಲ್ಸ್ ಫ್ಲೋಟ್ ಆಗುತ್ತೆ. ನೋಡಿ, ಸಿಲಿಕಾನು, ಅಲ್ಯೂಮಿನಿಯಂ, ಆಕ್ಸಿಜನ್ನು ಅಲ್ಲಿ ಫ್ಲೋಟ್ ಆಗ್ತಾ ಇದೆ. ಅದರಿಂದಾನೇ ಕ್ರಸ್ಟ್, ನಾವು ಹೊರ ಪದರ, ತೊಗಟೆ ಅಂತೆಲ್ಲ ಕರಿತೀವಲ್ವಾ, ಕ್ರಸ್ಟ್ ಅದು ಫಾರ್ಮ್ ಆಗಿರೋದು. ಸೊ ಈ ರೀತಿ ನಿಕ್ಕಲ್ಲು, ಐರನ್ನು ಒಳಗಡೆ ಹೋಯಿತು, ಮತ್ತು ಸಿಲಿಕಾನು, ಅಲ್ಯೂಮಿನಿಯಂ, ಆಕ್ಸಿಜನ್ ಎಲ್ಲ ಮೇಲ್ಗಡೆ ಬಂತು. ಸೊ ಅದಕ್ಕೆ ಡೆನ್ಸಿಟಿ ಡಿಫ್ರೆನ್ಸಿಯೇಷನ್ ಅಂತ ನಾವು ಕರಿತೇವೆ. ಈ ರೀತಿ ಕಾಲ ಕಳೀತಾ ಇದ್ದ ಹಾಗೆ ನಿಧಾನವಾಗಿ ವಾತಾವರಣ ಬದಲಾಗುತ್ತೆ. ಮೊದಲು ಬಿಸಿಯಾಗಿರೋದು ಕೂಲಾಗ್ತಾ ಬರುತ್ತೆ. ಏನು ಲಾವಾರಸ ಇರುತ್ತೋ ತಂಪಾಗಿ ಕೂಲಿಂಗ್ ಮತ್ತು ಸಾಲಿಡಿಫೈ ಆಗ್ತಾ ಬರುತ್ತೆ. ಘನೀಕರಿಸೋದು, ಗಟ್ಟಿಯಾಗೋದು. ಈ ಥರ ಕೋಟ್ಯಾಂತರ ವರ್ಷ ಆಗಿ ಭೂಮಿ ಸುತ್ತ ಒಂದು ತೆಳುವಾದ ಕಲ್ಲಿನ ಕವಚ ಅಥವಾ ಶಿಲಾ ಕವಚ ಅಂತ ಹೇಳ್ಬೋದು. ಅದನ್ನು ನಾವು ಅರ್ತ್ ಕ್ರಸ್ಟ್ ಅಂತ ಕರಿತೇವೆ. ಸೊ ಈಗ ನಿಧಾನವಾಗಿ ಕೂಲ್ ಆಗ್ತಾ ಇದೆ, ಸಾಲಿಡಿಫೈ ಆಗ್ತಾ ಇದೆ, ಮತ್ತು ಈ ಹೊರಪದರ ಕ್ರಿಯೇಟ್ ಆಗ್ತಾ ಇದೆ. ಈ ಹೊರಪದರ ಮತ್ತು ಮ್ಯಾಂಟಲ್ ಭಾಗವನ್ನು ಒಟ್ಟಾಗಿ ಸೇರಿಸಿ ನಾವು ಲಿಥೋಸ್ಪಿಯರ್ ಅಂತ ಸಹ ಹೇಳ್ತೇವೆ. ಈ ಲಿಥೋಸ್ಪಿಯರ್ ಮೇಲೆ ನಾವಿವತ್ತು ಗಟ್ಟಿಯಾಗಿ ನಿಂತ್ಕೊಂಡಿರೋದು. ಮ್ಯಾಗ್ಮಾದ ಬೆಲೆ ನಾವು ನಿಂತ್ಕೊಂಡಿರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಲೇಯರ್ ಸಾಲಿಡಿಫೈ ಆಗಿರೋದ್ರಿಂದ ನಾವು ಚೆನ್ನಾಗಿ ಬದುಕ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಳಗಡೆ ಏನು ಹೋಗಿತ್ತು? ಕೋರ್ನಲ್ಲಿ ಕಬ್ಬಿಣ ಅಲ್ವಾ. ಸಾಂದ್ರತೆ ಪ್ರತ್ಯೇಕೀಕರಣ ಅಥವಾ ಭೇದೀಕರಣ ಪ್ರಕ್ರಿಯೆಯಿಂದಾಗಿ ಕಬ್ಬಿಣ ಕೇಂದ್ರದಲ್ಲಿ ಮುಳುಗೋಗಿದೆ. ಮತ್ತು ಒಂದು ದೊಡ್ಡ ಇನ್ನರ್ ಕೋರ್, ಚೆಂಡಿನ ಥರ ಇನ್ನರ್ ಕೋರ್ ಸೃಷ್ಟಿಯಾಗಿದೆ ಅಲ್ಲಿ. ಈಗ ಭೂಮಿ ತಿರುಗ್ತಾ ಇದೆ ಅಲ್ವಾ, ಭೂಮಿ ಗಿರ ಸುತ್ತಾ ಇರಬೇಕಾದ್ರೆ ಒಳಗಿರುವಂಥ ಕಬ್ಬಿಣದ ಒಂದು ದ್ರವರೂಪ ಅದು ಸಹ ಸುತ್ತಾ ಇದೆ. ಸೊ ಈ ರೀತಿ ಆಗ್ತಾ ಇರಬೇಕಾದ್ರೆ ವಿಜ್ಞಾನದಲ್ಲಿ ಡೈನಮೋ ಎಫೆಕ್ಟ್ ಅಂತ ಕರೀತಾರೆ. ನೋಡಿ, ಸಾಲಿಡ್ ಗ್ರೌಂಡ್ ಕ್ರಿಯೇಟ್ ಆಯಿತು. ಇದು ಮೊದಲು ಅಪ್ಪರ್ ಮೆಂಟಲು, ಅರ್ತ್ ಕ್ರಸ್ಟ್ ಎಲ್ಲ ಸೇರಿ ಲಿಥೋಸ್ಪಿಯರ್ ಅಂತ ನಾವು ಹೇಳ್ತೇವೆ. ಮತ್ತು ಅದಾದಮೇಲೆ ಈ ಮ್ಯಾಗ್ನೆಟಿಕ್ ಡೈನಮೋ ಈಗ ಹೇಳ್ತಾ ಇರೋದು ಇದು. ಭೂಮಿ ತಿರುಗ್ತಾ ಇದೆ, ಇಲ್ಲಿ ಕೋರ್ನಲ್ಲಿ ಏನಿದೆ, ಐರನ್ ಇದೆ, ಐರನ್ ಕೋರ್ ಸ್ಪಿನ್ ಆಗ್ತಾ ಇದೆ ಭೂಮಿ ಜೊತೆನೆ. ಸೊ ಈ ರೀತಿ ಆಗಬೇಕಾದ್ರೆ ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್, ಡೈನಮೋ ಅಂತಂದರೆ ಈ ರೀತಿಯಾದಂತಹ ಒಳಗಡೆ ಎಲೆಕ್ಟ್ರಿಸಿಟಿ ಅಥವಾ ನಾವೇನು ಹೇಳ್ಬೋದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಲೇ ಡೈರೆಕ್ಟಾಗಿ ತಗೊಳ್ಳೋಣ, ಮತ್ತು
ವಿಜ್ಞಾನದಲ್ಲಿ ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ, ಮತ್ತೆ ಕನ್ಫ್ಯೂಸ್ ಆಗ್ಬೋದು. ಸೊ ಈ ರೀತಿ ಕಬ್ಬಿಣದ ತಿರುಳು ಚಲಿಸಿ ಭೂಮಿ ಒಂದು ರೀತಿ ಡೈನಮೋ ಥರ ಕೆಲಸ ಮಾಡುತ್ತೆ. ಸೊ ಈ ಡೈನಮೋದಿಂದ ಏನಾಗುತ್ತೆ, ಒಂದು ಭೂಕಾಂತ ಕ್ಷೇತ್ರ ಸೃಷ್ಟಿಯಾಗುತ್ತೆ. ಭೂಮಿಯ ಸುತ್ತ ಒಂದು ಕಾಣಿಸೋದು ಅಂತಲ್ಲ, ಅದು ರಕ್ಷಣಾತ್ಮಕವಾದಂತಹ ಅದೃಶ್ಯವಾದಂತಹ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಕಾಂತಕ್ಷೇತ್ರ ಇರೋದ್ರಿಂದಾನೇ, ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದಾನೇ ಸೌರ ಮಾರುತಗಳು ಸೂರ್ಯನಿಂದ ಏನು ಬರುತ್ತೆ ನೋಡಿ, ಈ ಕಡೆಯಿಂದ ಬರ್ತಾ ಇದೆ, ಇವುಗಳಿಂದ ಈ ಕಾಂತಕ್ಷೇತ್ರ ನಮ್ಮನ್ನು ರಕ್ಷಣೆ ಮಾಡುತ್ತೆ ಈ ರೀತಿ. ಸೊ ಆ ರೀತಿ ಸೌರ ಮಾರುತಗಳನ್ನು ಭೂಮಿಯ ವಾತಾವರಣಕ್ಕೆ ತಾಕದ ರೀತಿ ಈ ಒಂದು ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮನ್ನು ರಕ್ಷಿಸುತ್ತೆ. ಮತ್ತು ಇವತ್ತು ನಾವೇನು ವಾತಾವರಣದಲ್ಲಿ ನೋಡ್ತಾ ಇದ್ದೀವಿ, ಅಟ್ಮಾಸ್ಫಿಯರಲ್ಲಿ 78% ನೈಟ್ರೋಜನ್ ಇದೆ, 21% ಆಕ್ಸಿಜನ್ ಇದೆ. ಸ್ಟಾರ್ಟಿಂಗಿಂದ ಹೀಗಿರಲಿಲ್ಲ. ಈ ಒಂದು ಹಂತಕ್ಕೆ ಬರಲಿಕ್ಕೆ ಮೇನು 3 ಸ್ಟೇಜಸ್ ಇದೆ. ಆದಿಮ ಅಂತಂದರೆ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಏನಾಗಿತ್ತು ಅಂತಂದರೆ, ಏನು ಭೂಮಿ ಜನ್ಮ ತಾಳ್ತಲ್ವಾ, ತಾಳಿದ ತಕ್ಷಣ ಸುತ್ತ ನೆಬ್ಯುಲರ್ ತಟ್ಟೆ ಏನಿತ್ತು ಸೂರ್ಯಂದು, ಅದರಿಂದ ಹೈಡ್ರೋಜನ್ ಮತ್ತು ಹೀಲಿಯಂಗಳ ಒಂದು ತೆಳುವಾದ ಹೊದಿಕೆ ಇತ್ತು ನೋಡಿ. ಸೂರ್ಯ ಮೊದಲು, ಸೂರ್ಯನಿಂದ ಪ್ಲಾನೆಟೆಸಿಮಲ್ಸು, ಆಮೇಲೆ ಗ್ರಹಗಳು. ಈಗ ಈ ಎಲ್ಲ ಗ್ರಹಗಳ ಸುತ್ತಾನು ಏನಿದೆ, ಹೈಡ್ರೋಜನ್ ಹೀಲಿಯಂ ಇದೆ ಅಲ್ವಾ. ಈಗ ಪ್ರೈಮಾರ್ಡಿಯಲ್ ಅಟ್ಮಾಸ್ಫಿಯರ್ ಅಂತ ಕರಿತೇವೆ, ಆದಿಮ ವಾತಾವರಣ. ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಸೂರ್ಯನಿಂದ ಸೌರ ಮಾರುತಗಳು, ಸೋಲಾರ್ ವಿಂಡ್ಸ್ ಬರ್ತಾ ಇದೆ. ಸೋಲಾರ್ ವಿಂಡ್ ಬಂದು ಬಡ್ಕೊಳ್ತಾ ಇದೆ. ನಿನ್ನೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಲ್ವ, ಒಂದು ಫ್ರಾಸ್ಟ್ ಲೈನ್ ಅಂತ ನೋಡಿದ್ವಿ. ಅದರ ಆಚೆ ಸೋಲಾರ್ ವಿಂಡಿನ ಎಫೆಕ್ಟ್ ಕಡಿಮೆ ಇದೆ. ಅದಕ್ಕಿಂತ ಮೊದಲೇನು 4 ಗ್ರಹಗಳಿತ್ತು, ಈ ಗ್ರಹಗಳ ಮೇಲೆ ಸೋಲಾರ್ ವಿಂಡಿನ ಒಂದು ಪರಿಣಾಮ ಜಾಸ್ತಿ ಇದೆ. ಸೊ ಇಲ್ಲಿರುವಂಥ ಹೈಡ್ರೋಜನ್ ಹೀಲಿಯಂ ಎಲ್ಲವೂ ಹಾರಿಸ್ಬಿಟ್ಟಿವೆ, ಅಥವಾ ಅವುಗಳನ್ನು ದೂರ ತಳ್ಳಿದಾವೆ ಅಂತ ನಾವು ನೋಡಿದ್ವಿ. ಅದೇ ಈಗ ಆಗ್ತಾ ಇರೋದು. ಸೂರ್ಯನಿಂದ ಸೌರ ಮಾರುತಗಳು ಬರ್ತಾ ಇದೆ, ಮತ್ತು ಈ ಒಂದು ಸೌರ ಮಾರುತಗಳಿಂದ ಈ ಹೈಡ್ರೋಜನ್ ಹೀಲಿಯಂನಂಥ ಅನಿಲಗಳು ಊದಲ್ಪಟ್ಟೋದು, ತಳ್ಳಲ್ಪಡೋದು ಅಂತ ಹೇಳ್ಬೋದು. ಭೂಮಿಯ ಮೇಲ್ಮೈಯಲ್ಲಿ ಏನಿತ್ತು ಹೈಡ್ರೋಜನ್ ಹೀಲಿಯಮ್ಸು, ಅದೆಲ್ಲ ಬಾಹ್ಯಾಕಾಶಕ್ಕೆ ಹಾರೋಯಿತು. ಸೊ ಮೊದಲೇನಾಯಿತು, ಭೂಮಿ ಆಗಿತ್ತು, ಆ ಸಂದರ್ಭದಲ್ಲಿ ಹೈಡ್ರೋಜನ್ ಹೀಲಿಯಂ ಇತ್ತು. ಸೌರ ಮಾರುತಗಳೇನು ಬರ್ತಾ ಇದೆ, ಸೌರ ಮಾರುತಗಳು ಹೈಡ್ರೋಜನ್ ಹೀಲಿಯಂನ ದೂರ ತಳ್ಳಿದ್ದಾವೆ. ಇದು ಮೊದಲನೇ ಸ್ಟೇಜು. ಎರಡನೇ ಸ್ಟೇಜಲ್ಲಿ ಏನಾಗಿದೆ ನೋಡಿ, ಅಟ್ಮಾಸ್ಫರಿಕ್ ಲಾಸ್ ಅಂತ ಕರಿತೇವೆ. ಅನ್ಶೀಲ್ಡೆಡ್ ಸೋಲಾರ್ ವಿಂಡ್ಸ್, ಆವಾಗ ಪ್ರೈಮಾರ್ಡಿಯಲ್ ಅಟ್ಮಾಸ್ಫಿಯರ್, ಹೈಡ್ರೋಜನ್ ಹೀಲಿಯಮ್ಮು ದೂರ ಹೋಗಿಬಿಟ್ಟಿದ್ದಾವೆ. ಇದಾದಮೇಲೆ ಅನಿಲ ಉಗುಳುವಿಕೆ ಅಂತ ಹೇಳಬಹುದು. ಆ ರೀತಿ ಶಬ್ದಗಳು ಕೆಲವೊಂದು ಸ್ಪೆಸಿಫಿಕ್ ಆಗಿ ಸಿಕ್ಕೋದಿಲ್ಲ. ಡಿಗ್ಯಾಸಿಂಗ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಈಗ ಮೊದಲಿನ ಹೈಡ್ರೋಜನ್ ಹೀಲಿಯಂ ಅಟ್ಮಾಸ್ಫಿಯರ್ ಹೋಯಿತು. ಭೂಮಿ ಮೇಲ್ಗಡೆ ಆವಾಗ ವಾತಾವರಣ ಅನ್ನೋದು ಇರಲಿಲ್ಲ, ವಾತಾವರಣ ರಹಿತ ಭೂಮಿ ಅಂತ ಹೇಳ್ಬೋದು. ಆದರೆ ಒಳಗಡೆ ಇರುವಂಥ ಲಾವಾರಸ ಅಥವಾ ಮ್ಯಾಗ್ಮಾ ಕರಗಿರೋದು, ಕುದಿತಾ ಇದೆ, ಉರಿತಾ ಇದೆ. ಭೂಮಿ ತಣ್ಣಗಾಗ್ತಾ ಇದ್ದ ಹಾಗೆ ನೋಡಿ, ಒಳಗಡೆ ಏನು ಕುದಿತಾ ಇದೆಯಲ್ವಾ, ಇಡೀ ಗ್ರಹದ ಒಳಗಡೆ, ಭೂಮಿ ಒಳಗಡೆ ಕುದಿತಾ ಇರುವಂಥ ಮ್ಯಾಗ್ಮಾ ವೋಲ್ಕೆನೋಸ್ ಆಗಿ ಅಥವಾ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ಳಲಿಕ್ಕೆ ಆರಂಭಿಸುತ್ತೆ. ಭೂಮಿ ಹೀಗಿದೆ, ಒಳಗಡೆ ಕುದಿತಾ ಇದೆ, ಕುದಿತಾ ಇರೋದು ಹೊರಗೆ ಬರಲಿಕ್ಕೆ ಕಾಯ್ತಾ ಇದೆ. ಈಗ ಕೆಲವೊಂದು ವೋಲ್ಕೆನೋಗಳಿಂದ ಏನಾಗ್ತಾ ಇದೆ, ಸ್ಫೋಟ, ಜ್ವಾಲಾಮುಖಿ ಆಗ್ತಾ ಇದೆ. ಜ್ವಾಲಾಮುಖಿ ಸ್ಫೋಟದಿಂದಾಗಿ ಒಳಗಡೆ, ಭೂಮಿ ಒಳಗಡೆ ಏನಿತ್ತೋ ಬೇರೆ ಬೇರೆ ಅನಿಲಗಳು ಅಥವಾ ನೀರಿನ ಆವಿ, ಇದೆಲ್ಲ ಹೊರಗೆ ಬರುತ್ತೆ. ಇದನ್ನು ಡಿಗ್ಯಾಸಿಂಗ್ ಅಂತ ಕರೀತಾರೆ. ಸೊ ಡಿಗ್ಯಾಸಿಂಗ್ನಿಂದಾಗಿನೇ ಏನಾಗುತ್ತೆ, ಈಗ ನೀರಿನ ಆವಿ ಇರಬಹುದು, ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್ನು, ಇದೆಲ್ಲ ವಾತಾವರಣದಲ್ಲಿ ಶೇಖರಣೆ ಆಗಿರೋದು ಅಲ್ವಾ. ಮೀಥೇನ್, ಅಮೋನಿಯಾ ಏನಿದೆ ನೋಡಿ, ಇನ್ನೊಂದು ಇಮೇಜ್ ತೋರಿಸ್ತೇನೆ. ಡಿಗ್ಯಾಸಿಂಗ್, ಭೂಮಿ ಒಳಗಡೆ ಕುದಿತಾ ಇತ್ತು, ಅದನ್ನು ಹೊರಗೆ ಹಾಕಿದಾಗ ಯಾವ ಪ್ರಕ್ರಿಯೆ ಇದು, ಡಿಗ್ಯಾಸಿಂಗ್. ಇದು ನೆನಪಿರಬೇಕು, ಪ್ಲಾನೆಟರಿ ಡಿಗ್ಯಾಸಿಂಗ್. ಒಳಗಡೆ ಇರುವಂಥ ವಾಟರ್ ವೇಪರು ಅಥವಾ ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್, ಅಮೋನಿಯಾ, ಇದೆಲ್ಲ ಹೊರಗಡೆ ಬರುತ್ತೆ. ಈಗ ಇಷ್ಟೊತ್ತು ಒಳಗಡೆ ಏನು ಸಿಕ್ಕಾಕೊಂಡಿತ್ತೋ ಅಥವಾ ಅಲ್ಲಿ ಇತ್ತೋ ಅದೆಲ್ಲ ಹೊರಗಡೆ ಬರುತ್ತೆ ನೋಡಿ. ಆವಾಗ ಆಕ್ಸಿಜನ್ ಇಲ್ಲ, ಬಂದಿದ್ದೇನು H2O, ವಾಟರ್ ವೇಪರು, CO2, N2, ಅಮೋನಿಯಾ, ಇದೆಲ್ಲ ಬಂದಿದೆ ಸ್ಟಾರ್ಟಿಂಗಲ್ಲಿ. ಈ ಹಂತದಲ್ಲಿ ಯಾವುದೇ ಮುಕ್ತ ಆಮ್ಲಜನಕ, ಫ್ರೀ ಆಕ್ಸಿಜನ್ ಇರಲಿಲ್ಲ. H2Oದಲ್ಲಿ ಅದು ಬೇರೆ, ಆದರೆ ಫ್ರೀ ಆಕ್ಸಿಜನ್. H2 ನೀರಿನಲ್ಲಿ ಆಮ್ಲಜನಕ ಇದೆ ಅಂತ ನಾವು ನೀರಿನೊಳಗಡೆ
ಸುಮ್ಮನೆ ಕೂತ್ಕೊಂಡಿರ್ಲಿಕ್ಕಾಗಲ್ಲ ಉಸಿರಾಡ್ತಾ ಅಲ್ವಾ. ಫ್ರೀ ಆಕ್ಸಿಜನ್ ಬೇಕು ನಮಗೆ ಉಸಿರಾಡಲಿಕ್ಕೆ. ಸೊ ಆಗಿನ ಕಾಲದಲ್ಲಿ ವಾತಾವರಣ ವಿಷಕಾರಿಯಾಗಿತ್ತು ಅಂತ ಹೇಳ್ತಾರೆ. ಡಿಗ್ಯಾಸಿಂಗ್ ಫೇಸು. ಅದಾದಮೇಲೆ ಜ್ವಾಲಾಮುಖಿಯಿಂದ ಏನು ನೀರಾವಿ ಹೊರಗಡೆ ಬಂತಲ್ವಾ ಭೂಮಿ ಒಳಗಿಂದ, ನೀರಾವಿ ತಂಪಾಗಿ ಮಳೆ ಬರುತ್ತೆ. ಮಳೆ ಬಂದು ಭೂಮಿ ಮೇಲೆ ಓಷಿಯನ್ಸ್ ಕ್ರಿಯೇಟ್ ಆಗುತ್ತೆ. ಓಷಿಯನ್ಸಲ್ಲಿ ಏನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡು ಈ ಸಾಗರದ ನೀರಿನಲ್ಲಿ ಕರಗಿ ಹೋಗುತ್ತೆ. ಸೊ ಈ ರೀತಿ ಸುಮಾರು 3.5 ಬಿಲಿಯನ್ ವರ್ಷಗಳ ಹಿಂದೆ ಈ ರೀತಿ ಸಾಗರದಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಕರಗಿ ಅಲ್ಲಿ ಜೀವಿಗಳು ಜನಿಸ್ಲಿಕ್ಕೆ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ನೋಡಿ, ಮೊದಲು ಒಳಗಡೆ ನೀರಾವಿ ತುಂಬ ಬೇರೆ ಬೇರೆ ಅಂಶಗಳಿತ್ತು. ಜ್ವಾಲಾಮುಖಿ ವೋಲ್ಕೆನೋಸ್ಗಳಿಂದ ಅದು ಹೊರಗೆ ಬಂತು. ನೀರಾವಿ ಹೊರಗೆ ಬಂದು ಕೂಲ್ ಆಯಿತು. ಕೂಲ್ ಆದಾಗ ಏನಾಗುತ್ತೆ, ಮಳೆ ಬರುತ್ತೆ. ವರ್ಷಾನುಗಟ್ಲೆ, ಸಾವಿರಾರು ವರ್ಷಾನುಗಟ್ಲೆ ಮಳೆ ಬರ್ತಾನೆ ಇತ್ತಂತೆ. ಆವಾಗ ವಾಟರ್ ವೇಪರ್ ಕೂಲ್ ಆಯಿತು, ಕಂಡೆನ್ಸ್ ಆಯಿತು. ಕಂಡೆನ್ಸ್ ಆಗಿ ಜಾಸ್ತಿ ಓಷಿಯನ್ಸ್ ಎಲ್ಲ ಕಡೆ ಜಾಸ್ತಿ ಕ್ರಿಯೇಟ್ ಆಯಿತು. ಓಷನ್ಸ್ ಕ್ರಿಯೇಟ್ ಆದಾಗ ಅಟ್ಮಾಸ್ಫಿಯರ್ನಲ್ಲಿ ಏನು CO2 ಇತ್ತೋ ಅದು ಡಿಸಾಲ್ವ್ ಆಗುತ್ತೆ. ಈ ಹೊಸ ಓಷಿಯನ್ಸ್ಗಳಲ್ಲಿ ಈ CO2 ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಬೇಕಾದ್ರೆ ನೋಡಿ, ಆ ಥರ ಡಿಸಾಲ್ವ್ ಆಗ್ತಾ ಆಗ್ತಾ ಏನಾಗುತ್ತೆ, ಈ ನೀರಿನ ಒಳಗೆ ಕಾರ್ಬನ್ ಡೈಆಕ್ಸೈಡ್ ಈಗ ಎಲ್ಲಿದೆ, ಓಷನ್ನಲ್ಲಿ ಡಿಸಾಲ್ವ್ ಆಗಿದೆ. ಸೊ ಈ ರೀತಿ ಆ ನೀರಿನ ಒಳಗಡೆ ಸಾಗರಗಳ ಆಳದಲ್ಲಿ ಅಂತಂದರೆ ಅಂತಹ ಪ್ರದೇಶದಲ್ಲಿ ನೀರಿನಲ್ಲಿ ಮೊದಲ ಏಕಕೋಶೀಯ ಜೀವಿಗಳು ಸೈನೋಬ್ಯಾಕ್ಟೀರಿಯಾ ಅಥವಾ ನೀಲಿ ಹಸಿರು ಶೈವಲಗಳು ಇವು ಜನ್ಮ ತಾಳ್ತವೆ. ಅಂದರೆ ಫಸ್ಟ್ ಟೈಮು ಒಂದು ಜೀವಿ ಎಂಟರ್ ಆಗ್ತಾ ಇದೆ ನಮ್ಮ ಕಥೆಗೆ. ಇಷ್ಟೊತ್ತು ಬರೀ ಬೇರೆ ಬೇರೆ ಗ್ರಹಗಳು, ಬ್ರಹ್ಮಾಂಡ ಅದ್ರ ಬಗ್ಗೆ ನೋಡ್ತಾ ಇದ್ವಿ. ಆದರೆ ಒಂದು ಜೀವಿ ಅಂತ ನಾವೇನು ಕರಿತೇವೆ ಅಲ್ವಾ, ಏಕಕೋಶೀಯ ಜೀವಿಯ ಒಂದು ಆಗಮನ ಆಗ್ತಾ ಇದೆ. ಸೊ ಇವು ಸೈನೋಬ್ಯಾಕ್ಟೀರಿಯಾ ಅಂತ. ಸೈನೋಬ್ಯಾಕ್ಟೀರಿಯಾಗಳೇನು ಮಾಡ್ತವೆ, ಸೂರ್ಯನ ಬೆಳಕು ಮತ್ತು ನೀರಿನ ಸಹಾಯದಿಂದ ಮೊದಲ ಫೋಟೋಸಿಂಥೆಸಿಸ್ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ಆರಂಭಿಸ್ತವೆ. ದ್ಯುತಿಸಂಶ್ಲೇಷಣೆ ಕ್ರಿಯೆ ಅಂತಂದರೆ ಏನಾಗುತ್ತೆ ಹೇಳಿ, ಸಸ್ಯಗಳೀಗ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಿದಾಗ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ಏನು ಮಾಡುತ್ತೆ, ವಾತಾವರಣಕ್ಕೆ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ ಅಲ್ವಾ. ಪ್ರಕ್ರಿಯೆ ನೆನಪಾಗಲಿ, ಚಿಕ್ಕವರಿದ್ದಾಗ ಓದಿದ್ದೇವೆ. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ತವೆ, ಆಮ್ಲಜನಕ ಬಿಡುಗಡೆ ಮಾಡುತ್ತವೆ. ಸೊ ಅದೇ ಪ್ರಕ್ರಿಯೆ ಇಲ್ಲಾಗ್ತಾ ಇದೆ. ಫೋಟೋಸಿಂಥೆಸಿಸ್ಸಿಂದಾಗಿ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ತವೆ, ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ. ಈ ರೀತಿ ಬಿಡುಗಡೆ ಆಗಿ ಆಮ್ಲಜನಕ ಬಂತು ನಮ್ಮ ವಾತಾವರಣಕ್ಕೆ ಅಲ್ವಾ. ಈ ಥರ ಎಷ್ಟು ಫಾಸ್ಟಾಗಿ ಅಥವಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತಂದರೆ 2.4 ಬಿಲಿಯನ್ ವರ್ಷಗಳ ಹಿಂದೆ ಗ್ರೇಟ್ ಆಕ್ಸಿಜನೇಷನ್ ಇವೆಂಟ್ ಅಂತ ಕರೀತಾರೆ. ಆಕ್ಸಿಡೇಷನ್ ಅಥವಾ ಆಕ್ಸಿಜನೇಷನ್ನು ಅಂತ ಸಹ ಕರೀತಾರೆ. ಸೊ ಈ ರೀತಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಮ್ಲಜನಕ ಬಿಡುಗಡೆ ಆಗ್ತಾ ಇದೆ ಆಗ. ಸೊ ಈ ಆಮ್ಲಜನಕನೇ ಮುಂದೆ ಓಝೋನ್ ಲೇಯರ್ ಆಗಿ ಅಲ್ಲಿ O3 ಇದೆ. ಓಝೋನ್ ಲೇಯರು ಅಲ್ಲಿ ಏನು ಕ್ರಿಯೇಟ್ ಆಗಿದೆ, ನೇರಳಾತೀತ ಅಲ್ಟ್ರಾವೈಲೆಟ್ ಕಿರಣಗಳಿಂದ ನಮ್ಮನ್ನು ರಕ್ಷಣೆ ಮಾಡೋದು ಓಝೋನ್ ಲೇಯರ್, ಅದೆಲ್ಲ ಕ್ರಿಯೇಟ್ ಆಗಿರೋದೇ ಆ ಒಂದು ಪ್ರಕ್ರಿಯೆಯ ಪರಿಣಾಮದಿಂದ. ಮತ್ತು ಆಮ್ಲಜನಕ ಇರೋದ್ರಿಂದ ನಾವಿವತ್ತು ಜೀವಿಗಳಾಗಿ ಏನು ಉಸಿರಾಡ್ತಾ ಇದ್ದೇವೆ. ಸೊ ಇದಾದಮೇಲೆ ಲಿಥೋಸ್ಪಿಯರ್ ಅಂತೂ ಕ್ರಿಯೇಟ್ ಆಯಿತು ಅಲ್ವಾ. ಲಿಥೋಸ್ಪಿಯರ್ ಯಾವಾಗ ಕ್ರಿಯೇಟ್ ಆಗಿರೋದು, ಕೆಳಗಡೆ ಇರುವಂತಹ ಲಾವಾ ಕೂಲಾಗಿ, ಮ್ಯಾಗ್ಮಾ ಕೂಲಾಗಿ ಒಂದು ಮ್ಯಾಂಟಲ್ ಮತ್ತು ಮೇಲಿನ ಕೋರ್ ಕ್ರಿಯೇಟ್ ಆಗಿ ಲಿಥೋಸ್ಪಿಯರ್ ಆಯಿತು. ಇನ್ನು ಅಟ್ಮಾಸ್ಫಿಯರು ಕ್ರಿಯೇಟ್ ಆಗಿದೆ ಈಗ ಅಲ್ವಾ. ನೋಡಿ, ಇನ್ನೊಂದು ಸಾರಿ ತೋರಿಸ್ತೇನೆ, ಯಾಕಂದರೆ ಹೊಸ ಹೊಸ ವಿಷಯಗಳು. ಮೊದಲು ಹೇಗಿತ್ತು, ಭೂಮಿ ಕುದೀತಾ ಇತ್ತು ಜಾಸ್ತಿ, ಬೇರೆ ಬೇರೆ ಪ್ಲಾನೆಟರಿ ಸಣ್ಣ ಸಣ್ಣ ಗ್ರಹಗಳು, ಗ್ರಹದ ತುಂಡುಗಳು ಒಂದಕ್ಕೊಂದು ಘರ್ಷಣೆ ಆಗ್ತಾ ಇತ್ತು. ಘರ್ಷಣೆ ಆಗ್ತಾ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ಗಳೇನಿದೆ ಅದು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾಗ್ಮಾ, ಎಲ್ಲ ಕಡೆ ಮ್ಯಾಗ್ಮಾದ ಓಷನ್ ಕ್ರಿಯೇಟ್ ಆಗಿರುತ್ತೆ. ದ್ರವರೂಪದ ಮ್ಯಾಗ್ಮಾ ಅದು. ಸೊ ದ್ರವರೂಪ ಇರೋದ್ರಿಂದ ಯಾವುದು ಹೆವಿ ಇರುತ್ತೋ ಅದು ಸಿಂಕ್ ಆಗುತ್ತೆ, ಒಳಗಡೆ ಮುಳುಗುತ್ತೆ. ಉದಾಹರಣೆಗೆ ಐರನ್ನು, ನಿಕ್ಕೆಲ್ಲು ಅದು ಮುಳುಗಿದೆ ಒಳಗೆ, ಕೋರಲ್ಲಿ ಇದೆ. ಸೊ ಲೈಟ್ ಯಾವುದಿದೆಯೋ ಅಂದರೆ ಹಗುರವಾಗಿರೋದು ಸಿಲಿಕಾನು, ಅಲ್ಯೂಮಿನಿಯಂ, ಆಕ್ಸಿಜನ್ನು ಇದೆಲ್ಲ ತೇಲುತ್ತೆ. ಅವೆಲ್ಲ ಸೇರಿ ಕ್ರಸ್ಟನ್ನು, ಭೂಮಿಯ ಹೊರಪದರವನ್ನು ಕ್ರಿಯೇಟ್ ಮಾಡಿದೆ. ಅದಾದಮೇಲೆ ಕ್ರಿಯೇಟ್ ಆಗಿರೋದು ಲಿಥೋಸ್ಪಿಯರು, ರಿಜಿಡ್ ಅಪ್ಪರ್ ಮ್ಯಾಂಟಲ್ ಮತ್ತು ಅರ್ತಿನ ಕ್ರಸ್ಟು. ಈ ಬೇರೆ ಬೇರೆ ಪಾರ್ಟ್ಗಳನ್ನು ಮುಂದೆ ನಾವು ನೋಡೋಣ.
ಆದರೆ ಒಂದು ಶಬ್ದ ಈಗಲೇ ಹೇಳ್ತಾ ಇದ್ದೇನೆ ಅಷ್ಟೆ. ಭೂಮಿಯ ಹೊರಪದರ ಮತ್ತು ಭೂಮಿಯ ಮ್ಯಾಂಟಲ್ ಅಂತ ಹೇಳ್ತೇವೆ. ಅವೆಲ್ಲ ಸರಿ ಲಿಥೋಸ್ಫಿಯರ್ ಕ್ರಿಯೇಟ್ ಆಯಿತು. ಮತ್ತು ಒಳಗಡೆ ಏನು ಐರನ್ ಲಿಕ್ವಿಡ್ ರೂಪದಲ್ಲಿತ್ತೋ ಭೂಮಿ ತಿರುಗ್ತಾ ಇರಬೇಕಾದ್ರೆ ಅದೂ ಸಹ ತಿರುಗಿ ಸ್ಪಿನ್ ಆಗಿ ಒಂದು ಡೈನಮೋ ಎಫೆಕ್ಟ್ ಬರುತ್ತೆ. ಅದರಿಂದಾಗಿ ಮ್ಯಾಗ್ನೆಟೋ ಅಥವಾ ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಈ ಜಿಯೋ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದಾನೇ ಸೋಲಾರ್ ವಿಂಡ್ಸ್ಗಳು ನಮಗೆ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಾದಮೇಲೆ ಅಟ್ಮಾಸ್ಫಿಯರ್ನಲ್ಲಿ ಹೈಡ್ರೋಜನ್ ಹೀಲಿಯಂ ಇತ್ತು ಸ್ಟಾರ್ಟಿಂಗಲ್ಲಿ. ಆದರೆ ಇನಿಷಿಯಲಿ ಆ ಸೋಲಾರ್ ವಿಂಡ್ಸ್ಗಳ ಒಂದು ಪ್ರಭಾವದಿಂದಾಗಿ ಅವೆಲ್ಲ ದೂರ ತಳ್ಳಲ್ಪಡ್ತವೆ. ಈಗ ಒಳಗಡೆ ಏನಿತ್ತು, ಜ್ವಾಲಾಮುಖಿಗಳು ಸ್ಫೋಟ ಆಗಿ ಒಳಗಡೆ ಇರುವಂಥ H2O, CO2 ಇವೆಲ್ಲ ಹೊರಗೆ ಬರುತ್ತೆ. ಹೊರಗೆ ಬಂದು ಅಟ್ಮಾಸ್ಫಿಯರ್ ನಿಧಾನವಾಗಿ ಬಿಲ್ಡ್ ಆಗುತ್ತೆ. ಮತ್ತು H2O ನೀರಾವಿ ಹೊರಗಡೆ ಬಂದಿದೆ. ವಾತಾವರಣದಲ್ಲಿ ಅದು ಕೂಲಾಗಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟೊರೆನ್ಷಿಯಲ್ ರೇನ್ ತುಂಬ ವರ್ಷಗಳ ಕಾಲ ಬಿಡದೆ ಮಳೆ ಸುರಿಯುತ್ತೆ. ಸುರಿದು ಇಲ್ಲಿ ಸಾಗರಗಳು ಕ್ರಿಯೇಟ್ ಆಗುತ್ತೆ. ಆ ಸಾಗರದಲ್ಲಿ CO2 ಡಿಸಾಲ್ವ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಆಗುತ್ತೆ. ಸೊ ಡಿಸಾಲ್ವ್ ಆದಾಗ ಒಳಗಡೆ ಆ ನೀರಿನಲ್ಲಿ ಮೊದಲ ಬಾರಿಗೆ ಸೈನೋಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲುಗಳು ಅಂತ ಏನು ಕರಿತೇವೆ, ಅವು ಮೊದಲು ಹುಟ್ಕೊಂಡಿರುವಂಥ ಜೀವಿಗಳು. ಅವೇನು ಮಾಡುತ್ತೆ ನೋಡಿ, ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು ಆಕ್ಸಿಜನನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ, ಆಮ್ಲಜನಕವನ್ನು. ಸೊ ಈ ರೀತಿ ಆಮ್ಲಜನಕ ಬಿಡುಗಡೆ ಆಗಿ ನಮಗಿವತ್ತು ಓಝೋನ್ ಲೇಯರ್ ಇದೆ, ನಮಗೂ ಉಸಿರಾಡಲಿಕ್ಕೆ ಆಮ್ಲಜನಕ ಇದೆ. ಸೊ ಈ ರೀತಿ ಲಿಥೋಸ್ಫಿಯರ್ ಅಟ್ಮಾಸ್ಫಿಯರ್ ಸೃಷ್ಟಿ ಆದಮೇಲೆ ಮೊದಲು ಜೀವದ ಉಗಮ ಅಂತಂದರೆ ಸೈನೋಬ್ಯಾಕ್ಟೀರಿಯಾ ಅಂತ ನಾವು ಹೇಳ್ತೇವೆ. ಅದಾದಮೇಲೆ ಹೇಗೆ ಈ ಒಂದು ಸೃಷ್ಟಿ ಆಗಿರಬಹುದು ಅಂತ ವಿಜ್ಞಾನಿಗಳು ಸ್ಟಡಿ ಮಾಡಿದರೆ ಅಲ್ವಾ, ಸೈನೋಬ್ಯಾಕ್ಟೀರಿಯಾ ಏನೋ ಇದೆ, ಆದರೆ ಹೇಗಿರಬಹುದು, ಆ ಜೀವದ ಉಗಮ ಹೇಗಾಗಿರಬಹುದು? ಸಡನ್ನಾಗಿ ಎಲ್ಲಿಂದ ಒಂದು ಕಡೆಯಿಂದ ಜೀವಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಸಡನ್ನಾಗಿ ಭೂಮಿ ಮೇಲೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲೇನಿತ್ತು, ಅಜೈವಿಕ ವಸ್ತುಗಳಿತ್ತು, ನಾನ್ ಲಿವಿಂಗ್ ಥಿಂಗ್ಸ್ ಇತ್ತು. ಅದೊಂದು ಲಿವಿಂಗ್ ಥಿಂಗ್ ಆಗಿ ಬದಲಾಗಿದ್ದು ಹೇಗೆ? ಅದಕ್ಕಿರುವಂಥದ್ದು ಕೆಮಿಕಲ್ ಎವಲ್ಯೂಷನ್ ಥಿಯರಿ ಅಂತ ಕರೀತಾರೆ, ರಾಸಾಯನಿಕ ವಿಕಾಸ ಸಿದ್ಧಾಂತ ಅಂತ ಹೇಳ್ಬೋದು. ಮೊದಲಿರುವಂಥ ಅಜೈವಿಕ ರಾಸಾಯನಿಕ ವಸ್ತುಗಳೇ ಹಂತ ಹಂತವಾಗಿ ಕಾಂಪ್ಲೆಕ್ಸ್ ಆಗಿ ಒಂದು ಜೀವಿ ಹುಟ್ಕೊಳ್ಳುತ್ತೆ ಅಂತ ಇದರ ಅರ್ಥ. ಅಂದರೆ ಭೂಮಿ ಮೇಲೆ ಮೊದಲ ಜೀವಿ ಅಥವಾ ಮೊದಲ ಜೀವಕೋಶ ಸೃಷ್ಟಿಯಾಗಲಿಕ್ಕೆ ಕೆಲವು ಮೂಲಭೂತ ಅಂಶಗಳು ಬೇಕಾಗುತ್ತೆ, ಧಾತುಗಳು ಅಂತ ಹೇಳ್ಬೋದು. ಯಾವುದು? ಕಾರ್ಬನ್ನು, ಹೈಡ್ರೋಜನ್ನು, ನೈಟ್ರೋಜನ್ನು. ಕಾರ್ಬನ್ ಇರೋದ್ರಿಂದಾನೇ ನಮ್ಮ DNA ಇರೋದು. DNAಗೆ ಕಾರ್ಬನ್ ಬೇಕು. ಹೈಡ್ರೋಜನ್ ಇದ್ದರೆ ಮಾತ್ರ ನೀರು ಸೃಷ್ಟಿಯಾಗೋದು, ಜಲಜನಕ. ನೋಡಿ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿದೆ. ಹೈಡ್ರೋಜನ್ಗೆ ಏನಂತ ಕರೀತಾರೆ? ಜಲಜನಕ, ಜಲದ ಜನಕ ಅಲ್ವಾ. ನೀರನ್ನು ಸೃಷ್ಟಿ ಮಾಡೋದು ಹೈಡ್ರೋಜನ್ನು, ಅದಕ್ಕೆ ಅದು ಜಲಜನಕ. ಮತ್ತು ಜೀವಕೋಶದ ಒಳಗೆ ಶಕ್ತಿಯ ಹರಿವು ಇರಬೇಕು ಅಂತಾದರೆ ಹೈಡ್ರೋಜನ್ ಬೇಕು. ನೈಟ್ರೋಜನ್ ಇರೋದ್ರಿಂದಾನೇ ಪ್ರೋಟೀನು, ಅಮೈನೋ ಆ್ಯಸಿಡ್ಗಳು ಇದೆಲ್ಲ ರಚನೆ ಆಗೋದು. ಸೊ ಕಾರ್ಬನ್ನು, ಹೈಡ್ರೋಜನ್ನು, ನೈಟ್ರೋಜನ್ನು ಬಹಳ ಇಂಪಾರ್ಟೆಂಟ್. 3 ಧಾತುಗಳು ಬೇಕು. ಸೊ ಈ ಧಾತುಗಳಿಂದಾನೇ ಜೀವಕೋಶ ಸೃಷ್ಟಿಯಾಗೋದು. ಈಗ ಆ ಒಂದು ಸಾಗರದಲ್ಲಿ ಮೊದಲು ಏನೋ ದೊಡ್ಡ ಮಹಾಸಾಗರ ಕ್ರಿಯೇಟ್ ಆಗಿತ್ತು, ಅದರಲ್ಲಿ ಮಿಂಚು ಅಥವಾ ಜ್ವಾಲಾಮುಖಿಯ ಶಾಖ, ಇದರಿಂದಾಗಿ ಈ ಕಾರ್ಬನ್ನು, ಹೈಡ್ರೋಜನ್ನು, ನೈಟ್ರೋಜನ್ನು ಒಂದಕ್ಕೊಂದು ಬೆಸೆದುಕೊಳ್ತವೆ ಅನ್ನೋದು ಒಂದು ಸಿದ್ಧಾಂತ. ಒಂದಕ್ಕೊಂದು ಬೆಸೆದುಕೊಂಡು ಮೊದಲ ಬಾರಿಗೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಸೃಷ್ಟಿಯಾಗುತ್ತೆ. ಈ ಆರ್ಗ್ಯಾನಿಕ್ ಮಾಲಿಕ್ಯೂಲಿಂದಾನೇ ಮುಂದೆ ಜೀವಕೋಶಗಳು ಹುಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಮತ್ತು ಒಂದು ಸಾರಿ ಸಾಗರದ ಆಳದಲ್ಲಿ ಜೀವಿಗಳು ಹುಟ್ಟಿದ ಮೇಲೆ ನಿಧಾನವಾಗಿ ಭೂಮಿ ಮೇಲೆ ಹರಡ್ತಾ ಹೋಗುತ್ತೆ. ಹರಡಲಿಕ್ಕೆ ಏನು ಕಾರಣ? 2 ಪ್ರಮುಖ ಭೌಗೋಳಿಕ ವಿದ್ಯಮಾನ ಅಂತ ಹೇಳ್ಬೋದು, ಜಿಯೋಲಾಜಿಕಲ್ ಇವೆಂಟ್ಸು. ಏನು? ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಒಂದು ಖಂಡಗಳು ನಾವೇ ನೋಡ್ತೇವೆ, ಇದೆಲ್ಲ ಮುಂದೆ ಒಂದೇ ಕಡೆ ಇತ್ತು, ಸೇರ್ಕೊಂಡಿತ್ತು. ಅಂದರೆ ಈಗ ಎಲ್ಲ ಖಂಡಗಳು ಇವತ್ತೇನಿದೆಯೋ ಇವತ್ತಿರೋ ಜಾಗದಲ್ಲಿ ಅದಿರಲಿಲ್ಲ, ಈ ಥರ ಥಿಯರಿನೂ ಇದೆ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಒಂದೊಂದಾಗಿ ನೋಡೋಣ ಮುಂದೆ. ಸೊ ಮೊದಲು ಎಲ್ಲ ಖಂಡಗಳು ಒಂದೇ ಕಡೆ ಇರಲಿಲ್ಲ, ನಿರಂತರವಾಗಿ ಚಲಿಸ್ತಾ ಇತ್ತು. ಇದಂದರೆ ಇದು 1-2 ವರ್ಷಗಳ ಮಾತಲ್ಲ, ಕೋಟ್ಯಾಂತರ ವರ್ಷಗಳು, ಲಕ್ಷಾಂತರ ವರ್ಷಗಳಲ್ಲಿ ಆಗಿರುವಂಥ ಪ್ರಕ್ರಿಯೆ. ಖಂಡಗಳು ದೂರ ಸರಿತಾ ಇದ್ದ ಹಾಗೆ ಜೀವಿಗಳು ಬೇರ್ಪಡುತ್ತೆ. ಮತ್ತು ಅದಾದಮೇಲೆ ತಾಪಮಾನಕ್ಕೆ ಹೊಂದ್ಕೊಳ್ಳಿಕ್ಕೆ ಅವು ಬೇರೆ ಬೇರೆ ರೀತಿ ವಿಕಾಸ ಆಗುತ್ತೆ, ಸ್ಪೀಸಿಯೇಷನ್ ಅಂತ ಕರಿತೇವೆ. ಸೊ ಇದರಿಂದಾಗಿ ನೋಡಿ, ಹಿಮಾಲಯ ಪರ್ವತದಲ್ಲಿ ಯಾವ ಪ್ರಾಣಿ ಇರುತ್ತೋ ನಮ್ಮ ಕರ್ನಾಟಕದಲ್ಲಿ ಆ ಪ್ರಾಣಿಗಳಿರೋದಿಲ್ಲ. ಇಲ್ಲಿನ ವಾತಾವರಣ, ಟೆಂಪ್ರೇಚರು, ಕ್ಲೈಮೇಟು, ರೈನ್ಫಾಲು ಇದರ ಆಧಾರದ ಮೇಲೆ
ಬೇರೆ ಜೀವ ವೈವಿಧ್ಯತೆ ಇದೆ, ಬಯೋಡೈವರ್ಸಿಟಿ ಇದೆ. ಸೊ ಈ ರೀತಿ ಆಗಲಿಕ್ಕೆ ಆಗ ಕಾಂಟಿನೆಂಟಲ್ ಡ್ರಿಫ್ಟ್, ಖಂಡಗಳ ಒಂದು ಚಲಿಸುವಿಕೆ ಕಾರಣ ಅಂತ ಹೇಳ್ತಾರೆ. ಅದಾದಮೇಲೆ ಹಿಮಯುಗಗಳು ಅಥವಾ ಗ್ಲೇಷಿಯಲ್ ಸೈಕಲ್ಸ್, ಅಂದರೆ ಒಂದು ಸಾರಿ ಅತಿಯಾದಂತಹ ಉಷ್ಣಾಂಶ ಅಥವಾ ಇಂಟರ್ಗ್ಲೇಷಿಯಲ್ ಅಂತ ಹೇಳ್ಬೋದು, ತೀವ್ರವಾದಂಥ ಚಳಿ ಮತ್ತು ಹಿತಕರವಾದಂಥ ಉಷ್ಣಾಂಶ, ತುಂಬ ಚಳಿ ಉಷ್ಣಾಂಶ, ಈ ರೀತಿಯಾದಂತಹ ಸೈಕಲ್ ಇದೆ. ಸೊ ಈ ರೀತಿ ಹಿಮಯುಗ ಅಂತ ಬಂದಾಗ ಯಾವ ಒಂದು ಜೀವಿಗಳು ಈ ಚಳಿಗೆ ಒಗ್ಗೋದಿಲ್ವೋ ಅವೆಲ್ಲ ನಾಶ ಆಗುತ್ತೆ, ಮಾಸ್ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತಾರೆ. ಸೊ ಯಾರು ಅದನ್ನು ಪರಿಸ್ಥಿತಿಯನ್ನು ಎದುರಿಸಿ ಬದುಕ್ತಾರೋ ಅಂತಹ ಜೀವಿಗಳು ಬುದ್ಧಿವಂತರಾಗ್ತವೆ, ಶಕ್ತಿಶಾಲಿ ಆಗ್ತಾ ಹೋಗ್ತವೆ. ಸೊ ನಮ್ಮ ಒಂದು ವಿಕಾಸದಲ್ಲೂ ಈ ಹಿಮಯುಗದ ಪಾತ್ರ ದೊಡ್ಡದಿದೆ. ಮತ್ತು ಭೂಮಿ ಇಂದು ಬದಲಾಗ್ತಾ ಇದೆ ಅಲ್ವಾ, ಡೈನಮಿಕ್ ಆಗಿ ಚೇಂಜ್ ಆಗ್ತಾನೆ ಇರುತ್ತೆ. ಯಾಕಂತಂದರೆ ಎರಡು ಮುಖ್ಯವಾದ ಫೋರ್ಸ್ಗಳು, ಆಂತರಿಕ ಮತ್ತು ಬಾಹ್ಯ ಅಂತ ಹೇಳ್ಬೋದು. ಸೊ ಎಂಡೋಜೆನಿಕ್, ಎಕ್ಸೋಜೆನಿಕ್, ಎರಡೂ ಫೋರ್ಸ್ಗಳು ಭೂಮಿಯ ಮೇಲೆ ಆ್ಯಕ್ಟ್ ಆಗ್ತಾ ಇವೆ. ಭೂಮಿಯ ಮೇಲೆ ಒಳಗಡೆಯಿಂದನೂ ಶಕ್ತಿಗಳು ಪರಿಣಾಮ ಬೀರ್ತಾ ಇವೆ, ಹೊರಗಡೆಯಿಂದ ಎಕ್ಸೋಜೆನಿಕ್ ಬಾಹ್ಯ ಶಕ್ತಿಗಳ ಪರಿಣಾಮನೂ ಇದೆ. ರೊಟೇಷನ್ನು, ರೆವಲ್ಯೂಷನ್ನು ಅಲ್ವಾ, ಭೂಮಿ ತಿರುಗ್ತಾ ಇರೋದು, ಆವರ್ತನ, ಭ್ರಮಣ, ಪರಿಭ್ರಮಣ ಅಂತ ಹೇಳ್ಬೋದು. ಹಗಲು ರಾತ್ರಿ, ಋತುಮಾನ, ಸಾಗರ ಪ್ರವಾಹಗಳು ಎಲ್ಲ ಅದರಿಂದ ನಿಯಂತ್ರಣ ಆಗುತ್ತೆ. ಮತ್ತು ಭೂಮಿಯ ಒಳಗಡೆ ಜಿಯೋಥರ್ಮಲ್ ಎನರ್ಜಿ ಇದೆ. ಸೊ ಇದರಿಂದಾಗಿ ಭೂಫಲಕಗಳು ಚಲಿಸ್ತಾ ಇರುತ್ತೆ. ಇದ್ರ ಬಗ್ಗೆ ನಾವು ಮುಂದೆ ನೋಡ್ತೇವೆ, ಹೇಗೆ ಫಲಕಗಳು ಚಲಿಸಿದ್ವು. ಜಿಯೋಗ್ರಫಿಯಲ್ಲಿ ಮುಖ್ಯವಾಗಿ ಮೇನ್ಸಲ್ಲಿ ಇಂಪಾರ್ಟೆಂಟ್ ಥಿಯರಿ ಅದು. ಎಲ್ಲ ಥಿಯರಿಗಳು ಮುಂದೆ ನಾವು ನೋಡ್ತಾ ಹೋಗೋಣ. ಮತ್ತು ಸೂರ್ಯನಿಂದ ಬರುವಂಥ ಬೆಳಕು ಮತ್ತು ಶಾಖ ಅಲ್ವಾ, ಈ ಶಾಖದಿಂದಾಗಿ ನಮ್ಮ ಭೂಮಿಯ ಮೇಲೆ ಒಂದು ಹವಾಮಾನ, ಮಳೆ ಮತ್ತು ನಮಗೆಲ್ಲರಿಗೂ ಬದುಕಲಿಕ್ಕೆ ಬೇಕಾದಂಥ ಫುಡ್, ಅದಕ್ಕೆಲ್ಲ ಮುಖ್ಯವಾದ ಮೂಲ ಸೂರ್ಯ. ಸೊ ಎಲ್ಲ ಶಕ್ತಿಗಳಿಂದ ಭೂಮಿ ಜೀವಂತ ಹಾಕ್ಕೊಂಡಿದೆ ಇವತ್ತು. ಸೊ ಭೂಮಿಯ ಒಂದು ಕಥೆ ಇದು ನೋಡಿ. ಕೆಮಿಕಲ್ ಇವಲ್ಯೂಷನ್, ಮೊದಲು ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್ ಏನಿತ್ತು ಅದು ಮಿಂಚಿನಿಂದಾಗಿ ಅಥವಾ ಬೇರೆ ಬೇರೆ ಹೀಟಿಂದಾಗಿ ಏನಾಗುತ್ತೆ, ಈ ಒಳಗಡೆ ಉಷ್ಣಾಂಶ ಅದರಿಂದಾಗಿ ಸೇರಿಕೊಳ್ಳುತ್ತೆ. ಸೇರಿಕೊಂಡು ಅಟ್ಮಾಸ್ಫಿಯರ್ನಲ್ಲಿ ಶಿಫ್ಟ್ ಆಗುತ್ತೆ. ಮೊದಲು ಹೇಗಿತ್ತು, CO2, ಮೀಥೇನು, ಓಝೋನ್ ಲೇಯರ್ ಇರಲಿಲ್ಲ, ಟಾಕ್ಸಿಕ್ ಆಗಿತ್ತು, ಕಾಂಪ್ಲೆಕ್ಸ್ ಲೈಫ್ ಇತ್ತು, ಅಂದರೆ ಕಾಂಪ್ಲೆಕ್ಸ್ ಲೈಫ್ ಇಲ್ಲಿ ಫಾರ್ಮ್ ಆಗ್ಲಿಕ್ಕೆ ಆಗ್ತಿರಲಿಲ್ಲ. ಆಮೇಲೆ ನೋಡಿ ಇವತ್ತಿನ ಒಂದು ಪರಿಸ್ಥಿತಿ, ನೈಟ್ರೋಜನ್ ಇದೆ, ಫ್ರೀ ಆಕ್ಸಿಜನ್ ಇದೆ, ಓಝೋನ್ ಲೇಯರ್ ಇದೆ, ಬ್ರೀಥೆಬಲ್ ಫಾರ್ ಕಾಂಪ್ಲೆಕ್ಸ್ ಲೈಫ್. ಮನುಷ್ಯ ಅಥವಾ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಕಾಂಪ್ಲೆಕ್ಸ್ ತುಂಬ, ಕೇವಲ ಒಂದು ಸಣ್ಣ ಅಂಶ ಇದ್ದರೆ ಸಾಕಾಗೋದಿಲ್ಲ, ನಮಗೆ ತುಂಬ ಅಂಶಗಳು, ನಾವು ಬದುಕಬೇಕು ಅಂತಂದರೆ ಅಷ್ಟು ಅಂಶಗಳು ಸಪೋರ್ಟ್ ಮಾಡಬೇಕು. ಅದಕ್ಕೆ ಹೇಳ್ತಾರೆ ನಾವು ಬದುಕಿರೋದೇ ಒಂದು ಮಿರಾಕಲ್ ಅಂತ. ಮನುಷ್ಯ ಹುಟ್ಟಿರೋದು, ಬದುಕಿರೋದು ಅಥವಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತನ್ನ ನಿಯಂತ್ರಣವನ್ನು ಸಾಧಿಸಿರೋದು, ಇದೆಲ್ಲ ಮಿರಾಕಲ್, ಅಷ್ಟು ಸುಲಭ ಇರಲಿಲ್ಲ. ಸೊ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಅಲ್ವಾ. ಅಷ್ಟಾಯಿತು. ಮತ್ತು ಸ್ಪೀಸಿಯೇಷನ್, ಸ್ಪ್ಲಿಟ್ ಆಗೋದು ಅಂತಂದರೆ ಉಷ್ಣಾಂಶಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ರೀತಿ ಇವಾಲ್ವ್ ಆಗ್ತಾ ಬಂದಿದ್ದಾವೆ. ಹಿಮ ಪ್ರದೇಶದಲ್ಲಿ ಒಂದು ರೀತಿ ಇದ್ದರೆ ಕಾಡಿನಲ್ಲಿ ಬೇರೆ ರೀತಿ ಪ್ರಾಣಿಗಳಿರುತ್ತೆ. ಬಯೋಡೈವರ್ಸಿಟಿ ಈ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಐಸ್ ಏಜಿಂದ ಮಾಸ್ ಎಕ್ಸ್ಟಿಂಕ್ಷನ್ ಆಗೋದು, ತೀವ್ರವಾದ ಹಿಮ ಚಳಿಗೆ ಯಾರು ಒಕ್ಕೊಳ್ಳೋದಿಲ್ವೋ ಅಂಥ ಪ್ರಾಣಿಗಳು ಎಕ್ಸ್ಟಿಂಕ್ಟ್ ಆಗಿಬಿಡುತ್ತೆ, ನಶಿಸಿ ಹೋಗುತ್ತೆ. ಯಾರು ಒಗ್ಗಿಕೊಳ್ತಾರೋ, ಸರ್ವೈವ್ ಆಗ್ತಾರೋ ಅವರು ಮುಂದುವರಿತಾರೆ. ಸೊ ಈ ರೀತಿ. ಮತ್ತು ಎರಡು ಫೋರ್ಸ್ಗಳು, ಎಂಡೋಜೆನಿಕ್ಕು ಮತ್ತು ಎಕ್ಸೋಜೆನಿಕ್ಕು. ಎಂಡೋ ಅಂತಂದರೆ ಭೂಮಿಯ ಒಳಗಡೆಯಿಂದ ಜಿಯೋಥರ್ಮಲ್ ಎನರ್ಜಿ ಇರ್ಬೋದು, ಮತ್ತು ಅದರ ಜೊತೆ ಒಳಗಡೆ ಇರುವಂಥ ಐರನ್ ಕೋರಿಂದ ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಎಕ್ಸೋಜೆನಿಕ್ ಅಂತಂದರೆ ಹೊರಗಡೆದು, ಸೋಲಾರ್ ರೇಡಿಯೇಷನ್ನು, ಸೂರ್ಯನ ಒಂದು ಕಿರಣ, ಪ್ಲಾನೆಟರಿ ರೊಟೇಷನ್ನು, ರೊಟೇಟ್ ಆಗೋದ್ರಿಂದ ಏನೇನಾಗ್ತಾ ಇದೆ ಅದೆಲ್ಲ. ಸೊ ಈ ರೀತಿ ನಮ್ಮ ಒಂದು ಭೂಮಿ ಇವತ್ತಿನ ಪರಿಸ್ಥಿತಿಗೆ ಬಂದು ತಲುಪಿದೆ. ಸೋಲಾರ್ ವಿಂಡು ಮೊದಲು ಪ್ರೈಮಾರ್ಡಿಯಲ್ ಅಟ್ಮಾಸ್ಫಿಯರನ್ನು ಹೈಡ್ರೋಜನ್, ಹೀಲಿಯಂ ಎಲ್ಲ ತಳ್ತಾವೆ, ಒಳಗಡೆ ಇರುವಂತಹ ಗ್ಯಾಸ್ಗಳು ಹೊರಗಡೆ ಬರ್ತವೆ, ಡಿಗ್ಯಾಸಿಂಗ್ ಅಂತ ಕರಿತೇವೆ. ಯಾವುದರಿಂದ? ವೋಲ್ಕೆನೋಗಳಿಂದ. ಹೊರಗಡೆ ಬಂದಂತಹ ನೀರಾವಿ ವೇಪರ್ ಕಂಡೆನ್ಸ್ ಆಗುತ್ತೆ, ಓಷಿಯನ್ಸ್ ಕ್ರಿಯೇಟ್ ಆಗುತ್ತೆ. ಆ ಓಷಿಯನ್ನಲ್ಲಿ ಸೈನೋಬ್ಯಾಕ್ಟೀರಿಯಾ ಫೋಟೋಸಿಂಥಸಿಸ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಆಕ್ಸಿಜನ್ ಬರುತ್ತೆ. ನಿಧಾನವಾಗಿ ಇವತ್ತಿನ ಭೂಮಿಗೆ ಬಂದು ತಲುಪ್ತೇವೆ. ಸೊ ಇಷ್ಟು ಬೇರೆ ಬೇರೆ ಹಂತಗಳಿದೆ. ಸೊ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ ಅಲ್ವಾ? ಎಸ್, PDF PPTಯನ್ನು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತೇನೆ, ಒಂದು ಸಾರಿ ನೋಡಿ, ಈಸಿ ಇದೆ.
ನಮಗೆ ಏನು ಹೊಸ ಶಬ್ದ ಬಂದಾಗ ಕೆಲವೊಂದು ಸಾರಿ ಏನಾಗುತ್ತೆ ಕನ್ಫ್ಯೂಸ್ ಆಗ್ಬೋದು. ಆದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಧಾನವಾಗಿ ನೋಡ್ತಾ ಹೋಗಿ. ಟೈಮ್ ಬೇಕಾಗುತ್ತೆ. ಎಸ್. ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೊ ಮಚ್.